ಜನರ ಆಗಮನದಿಂದಲೇ ಮಹಾಕುಂಭ ಗಮನ ಸೆಳೆಯುತ್ತಿದೆ. ವಿಶ್ವದ ಅತಿದೊಡ್ಡ ಧಾರ್ಮಿಕ ಉತ್ಸವಕ್ಕೆ ಇಡೀ ಜಗತ್ತೇ ನಿಬ್ಬೆರಗಾಗಿದೆ. ಆದರೆ ಮೌನಿ ಅಮಾವಾಸ್ಯೆ ಎಂದು ಸಂಭವಿಸಿದ್ದ ಕಾಲ್ತುಳಿತದಿಂದ ಮಹಾಕುಂಭಕ್ಕೆ ಒಂದು ಕಪ್ಪು ಚುಕ್ಕೆ ಬಿದ್ದಿದೆ. ಮಹಾದುರಂತದಲ್ಲಿ 30ಕ್ಕೂ ಹೆಚ್ಚು ಮಂದಿ ಬಲಿಯಾಗಿದ್ದು 60ಕ್ಕೂ ಹೆಚ್ಚು ಜನ ಗಾಯಗೊಂಡಿದ್ದು ಗೊತ್ತೇ ಇದೆ. ಆದರೆ ಈ ಅವಘಡದ ಹಿಂದೆ ದುಷ್ಕರ್ಮಿಗಳ ಪಿತೂರಿ ಇತ್ತ ಅನ್ನೋ ಅನುಮಾನ ಶುರುವಾಗಿದೆ. ಕಾಣದ ಕೈಗಳ ಷಡ್ಯಂತ್ರ ಇರುವ ಅನುಮಾನ ದಟ್ಟವಾಗ್ತಿದೆ. 30 ಮಂದಿ ದುರಂತ ಅಂತ್ಯದ ಹಿಂದೆ ಪಿತೂರಿ, ಷಡ್ಯಂತ್ರದ ಅನುಮಾನ. ಮಹಾಕುಂಭದ ಕಲ್ತುಳಿತ ಅವಘಡದ ಹಿಂದೆ ಯಾರದಾದ್ರೂ ಕೈವಾಡ ಇದೆಯಾ ಅನ್ನೋ ಶಂಕೆ. ಹೌದು, ಜನವರಿ 29 ಮೌನಿ ಅಮಾವಾಸ್ಯೆ ಎಂದು 30 ಭಕ್ತರ ಸಾವಿಗೆ ಕಾರಣವಾದ ಕಾಲ್ತುಳಿತದ ಹಿಂದೆ ಷಡ್ಯಂತ್ರ ಇರಬಹುದಾ ಅಂತ ಉತ್ತರ ಪ್ರದೇಶದ ಪೊಲೀಸರು ಶಂಕಿಸಿದ್ದಾರೆ. ಅಷ್ಟಕ್ಕೂ ಪೊಲೀಸರಿಗೆ ಹೀಗೆ ಅನುಮಾನ ಬರೋದಕ್ಕೂ ಕಾರಣ ಇದೆ. ಅದು ಮತ್ತೇನೂ ಅಲ್ಲ, ಮೌನಿ ಅಮಾವಾಸ್ಯೆ ಎಂದು ಮಧ್ಯರಾತ್ರಿ ಆಕ್ಟಿವ್ ಆಗಿದ್ದ ಬರೋಬ್ಬರಿ 16,000 ಸಿಮ್ಗಳು ಇದೀಗ ಸ್ವಿಚ್ ಆಫ್ ಆಗಿವೆ. ಜನವರಿ 29 ಮಧ್ಯರಾತ್ರಿ ಕೆಲವು ಯುವಕರು ಉದ್ದೇಶಪೂರ್ವಕವಾಗಿ ಜನರನ್ನು ತಳ್ಳಿದ್ದರು ಎಂಬ ಭಕ್ತರ ಹೇಳಿಕೆ ಆಧರಿಸಿ ತನಿಖೆ ನಡೆಸಲಾಗುತ್ತಿದೆ. CCTV ದೃಶ್ಯಗಳನ್ನು ಪರಿಶೀಲಿಸಿ ತಳ್ಳಾಟ, ನೂಕಾಟ ಸೃಷ್ಟಿಸಿದ ಯುವಕರಿಗೆ ಹುಡುಕಾಟ ನಡೆಸಲಾಗಿದೆ. ಸಂಗಮ್ ಘಾಟ್ ಪ್ರದೇಶದಲ್ಲಿ ಅನುಮಾನಾಸ್ಪದವಾಗಿ ಯಾರೆಲ್ಲ ಇದ್ರು ಅಂತಾನೂ ತಲಾಶ್ ಮಾಡಲಾಗ್ತಿದೆ. ಹೀಗಾಗಿ ತನಿಖೆ ಭಾಗವಾಗಿ ಮಹಾಕುಂಭ ಪ್ರದೇಶದಲ್ಲಿ ಬಳೆ ಮತ್ತು ಪೂಜಾ ಸಾಮಗ್ರಿಗಳನ್ನು ಮಾರಾಟ ಮಾಡುತ್ತಿದ್ದವರನ್ನು ಸಹ ಪೊಲೀಸರು ವಿಚಾರಣೆಗೆ ಒಳಪಡಿಸಿದ್ದಾರೆ. ಕಾಲ್ತುಳಿತದ ಕಪ್ಪು ಚುಕ್ಕೆ ಹಿಂದೆ ಯಾರಿದ್ದಾರೆ ಅನ್ನೋದನ್ನ ಭೇದಿಸಲು ಪೊಲೀಸರು ಮುಂದಾಗಿದ್ದಾರೆ. 16,000 ಸಿಮ್ಗಳು ಹಿಸ್ಟರಿ ಕಲೆ ಹಾಕಿದ್ದು ಮೌನಿ ಅಮಾವಾಸ್ಯೆ ಎಂದು ಯಾರಿಗೆಲ್ಲ ಫೋನ್ ಕಾಲ್ ಹೋಗಿದೆ, ಅನುಮಾನಾಸ್ಪದ ಕರೆಗಳು ಯಾವುವು ಎಂದು ಪರಿಶೀಲಿಸಲಾಗುತ್ತಿದೆ. ದುರಂತದ ಹಿಂದೆ ಕಾಣದ ಕೈಗಳು ಇವೆಯಾ ಎಂದು ತನಿಖೆ ಮಾಡಲಾಗುತ್ತಿದೆ. ನಿಮಗೆ ಗೊತ್ತಿರಲಿ, ಮಹಾಕುಂಭಕ್ಕೆ ಬರುವಷ್ಟು ಜನ ಜಗತ್ತಿನ ಯಾವುದೇ ಕಾರ್ಯಕ್ರಮಕ್ಕೆ ಬರೋದಿಲ್ಲ. ಭಾರತದ ಮಹಾಕುಂಭದ ಮೇಲೆ ವಿದೇಶಿ ಶಕ್ತಿಗಳು ಮಾತ್ರವಲ್ಲ, ನಮ್ಮಲ್ಲೇ ಇರುವ ದುಷ್ಕರ್ಮಿಗಳ ಕಣ್ಣು ಕುಕ್ಕುತ್ತಿದೆ. ಹೀಗಾಗಿ ಮಹಾಕುಂಭದ ಕಾಲ್ತುಳಿತದ ಹಿಂದೆ ಷಡ್ಯಂತ್ರ, ಪಿತೂರಿ ನಡೆದಿರಬಹುದು ಅಂತ ಶಂಕಿಸಲಾಗ್ತಿದೆ. ತನಿಖೆ ಬಳಿಕವೇ ಎಲ್ಲದಕ್ಕೂ ಉತ್ತರ ಕೂಡ ಸಿಗಬೇಕಿದೆ. ಸುನಿಲ್ ಕುಮಾರ್ ಎನ್, ನ್ಯೂಸ್ ಡೆಸ್ಕ್.